ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದು ರಾಶಿ ಫಲವನ್ನು ಹೇಳೋದಕ್ಕಿಂತ ಮುಂಚೆ ಜನಗಳು ತಿಳ್ಕೊಳ್ಬೇಕಾಗಿರುವಂತ ವಿಚಾರಗಳು ಏನಂತಂದ್ರೆ, ನೀವೊಬ್ರು ಜ್ಯೋತಿಷರ ಹತ್ರ ಹೋಗ್ತೀರಾ, ನಿಮ್ಮ ಜಾತಕವನ್ನ ಕೊಡ್ತೀರಾ. ಆತ ಜಾತಕವನ್ನ ಚೆಕ್ ಮಾಡುವಾಗ ನೀವು ಕೊಟ್ಟಿರೋ ಸಮಯವನ್ನೇ ಹಾಕಿ ನೋಡಬಾರ್ದು. ಯಾಕೆಂತಂದ್ರೆ ಒಂದೇ ರಾಶಿಯಲ್ಲಿ ಒಂದೇ ಡೇಟ್ ಅಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಸೊ ಎಲ್ಲರ ಭವಿಷ್ಯ ಒಂದೇ ತರ ಇರೋದಿಲ್ಲ. ಹಾಗಾಗಿ ಲಗ್ನ ಅನ್ನೋದೊಂದಿದೆ. ಈಗ ನೋಡಿ, ನಮ್ಮ ಋಷಿಗಳು ತುಂಬಾ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಈ ಜ್ಯೋತಿಷವನ್ನ. ಇದರಲ್ಲಿ ಒಂದೊಂದು ಸೆಕೆಂಡ್ ಅಲ್ಲೂ ಕೂಡ ಜಾತಕ ಚೇಂಜ್ ಆಗುತ್ತೆ. ಸೊ ನಿಮ್ಮ ಲಗ್ನವನ್ನ ತಿದ್ದಿ ಲಗ್ನವನ್ನ ಫಸ್ಟ್ ಕಂಡುಹಿಡಿಬೇಕು. ಲಗ್ನ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಆನಂತರ ಹಿಂದೆ ನಡೆದಿರೋ ಕೆಲವು ಘಟನೆಗಳನ್ನ ಮ್ಯಾಚ್ ಮಾಡಿ ನಿಮ್ಮ ಲಗ್ನವನ್ನ ತಿದ್ದಿ ನಿಮ್ಮ ಭವಿಷ್ಯವನ್ನ ಹೇಳಬೇಕು. ಸೊ ಹಿಂದೆ ನಡೆದಿರೋ ಘಟನೆಗಳನ್ನ ಕಂಪಲ್ಸರಿ ಆಗಿ ಕೆಲವಾದ್ರೂ ಹೇಳಬೇಕಾಗುತ್ತೆ. ಇದು ಮೊದಲನೇದು. ಎರಡನೇದು, ಸರ್ ಒಂದು ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನನಗೆ ತುಂಬಾ ಜನ ಕೇಳೋದು ಏನಂತಂದ್ರೆ, ಸರ್ ನೀವು ಹೇಗೆ ಪ್ರಿಡಿಕ್ಷನ್ಸ್ ಕೊಡ್ತೀರಾ ಅಂತ. ಸೊ ನನ್ನ ವೇ ಆಫ್ ಪ್ರಿಡಿಕ್ಷನ್ ಹೇಗೆ ಅಂತಂದ್ರೆ, ಮೊದಲನೇದಾಗಿ ನಾನು ಲಗ್ನವನ್ನ ತಿದ್ದುತ್ತೀನಿ. ಆಮೇಲೆ ದಶೆಗಳಲ್ಲಿ ವಿಂಶೋತ್ತರ ದಶೆ, ಚರದಶೆ, ಯೋಗಿನಿ ದಶೆ, ಜಮಿನಿ ಪದ್ಧತಿಯನ್ನು ಉಪಯೋಗಿಸ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್, ಲೇಯರ್ ಬೈ ಲೇಯರ್ ನಾನು ಹೋಗ್ತೀನಿ. ಅನಂತರದಲ್ಲಿ ಹಸ್ತ ಸಾಮುದ್ರಿಕೆ. ನಮ್ಮಲ್ಲಿ ಹಸ್ತ ಸಾಮುದ್ರಿಕೆ ಅಂತಂದ್ರೆ ಅದೇನೋ ಒಂಥರ ಹೆಡ್ ಲೈನ್, ಫೇಟ್ ಲೈನ್, ಈ ತರ ವೆಸ್ಟರ್ನ್ ಪಾಮಿಸ್ಟ್ರಿ ಮಾತಾಡ್ತಾರೆ. ಅದಲ್ಲ, ನಾಡಿ ಜ್ಯೋತಿಷದಲ್ಲಿ ಲೈನ್ಸ್ ಗಳಿರುವಂತಹ ಮಾತೃರೇಖೆ, ಪಿತೃರೇಖೆ, ಹಲವಾರು ತರದ ರೇಖೆಗಳಿದೆ. ಸೊ ಆ ರೇಖೆಗಳು ಜಾತಕಕ್ಕೆ ಹೊಂದಾಣಿಕೆ ಆಗತ್ತಾ ಅಂತ ನಾನು ಒಂದು ಇವೆಂಟ್ಗೋಸ್ಕರ ನಾನು ಮ್ಯಾಚ್ ಮಾಡ್ತೀನಿ. ಪ್ರಶ್ನೆ ಕೊಂಡ್ಲಿ ನಾನು ಹಾಕ್ತೀನಿ. ಅವಾಗ ಒಂದು ವಿವಾಹ ಆದ್ರೆ ಇಷ್ಟು ವಿಚಾರದಲ್ಲಿ, ಇಷ್ಟು ಪ್ಯಾರಾಮೀಟರ್ಸ್ ಅಲ್ಲಿ ಅದು ಸ್ಟೆಪ್ ಬೈ ಸ್ಟೆಪ್ ನಾನು ಇಂಡಿಕೇಶನ್ ಎಲ್ಲರೂ ನೋಡ್ತಾ ನನಗೆ ಕೊನೆಯಾಗಿ ಈ ಒಂದು ಘಟನೆ ನಡೆಯೋ ಸಾಧ್ಯತೆ ಇದೆ ಅಂತ ಹೇಳಿ ಜಾತಕದಲ್ಲಿ ಗೊತ್ತಾಗುತ್ತೆ. ಇದಕ್ಕೆಲ್ಲ ಬಹಳ ಟೈಮ್ ಹಿಡಿಯುತ್ತೆ. ಆ ಒಂದು ತಾಳ್ಮೆ ಕೇಳಿಸೋರ್ಗು ಮತ್ತೆ ಹೇಳೋರು ಇಬ್ಬರಿಗೂ ಇರ್ಬೇಕಾಗುತ್ತೆ. ಸೊ ಈ ರೀತಿ ಹೇಳಿದಾಗ ಸೈಂಟಿಫಿಕ್ ಆಗಿ ಜಾತಕ ಫಲ ನಿರೂಪಣೆ ಕರೆಕ್ಟ್ ಆಗುತ್ತೆ. ಅದು ಬಿಟ್ಟು ನಾವು ನ್ಯೂಮರಾಲಜಿ ಪ್ರಕಾರ ನೀವು ಯಾವುದೋ ಒಂದು ಪೂಜೆ ಹೇಳ್ಬಿಡೋದು, ಯಾವುದೋ ಒಂದು ಪ್ರೆಡಿಕ್ಷನ್ ಹೇಳೋದು, ಅದರಲ್ಲಿ ಎರಡು ನಿಜ ಆಗತ್ತೆ, ಅವ ಜ್ಯೋತಿಷರಿಗೆ ಮಹಾವಿದ್ಯೆ ಕಲ್ತಿದ್ದಾರೆ ಅಂತ ಅನ್ಸೋದು, ಇವೆಲ್ಲ ತಪ್ಪು. ಸೊ ಈ ರೀತಿಯಲ್ಲಿ ಸೈಂಟಿಫಿಕ್ ವೇಯಲ್ಲಿ ಜಾತಕ ನಿರೂಪಣೆ ಮಾಡಿದಾಗ ಬಂದಂತಹ ಕ್ಲೈಂಟ್ಗೆ ಅವ್ರಿಗೊಂದು ಆಶ್ವಾಸನೆ ನಾವು ಕೊಡ್ತೀವಿ, ಧೈರ್ಯವನ್ನು ಹೇಳ್ದಂಗಾಗುತ್ತೆ, ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ಅವ್ರನ್ನ ಮೋಟಿವೇಟ್ ಮಾಡ್ದಂಗಾಗುತ್ತೆ. ಜ್ಯೋತಿಷ್ಯ ಅಂದ್ರೆ ಹಣೆ ಬರೋನ ಬದಲಾವಣೆ ಮಾಡೋದಲ್ಲ, ಉತ್ತಮ ಮತ್ತು ಕೆಟ್ಟ ಸಮಯ ಎರಡನ್ನು ಕೂಡ ಅನಲೈಸ್ ಮಾಡಿ ಅವ್ರನ್ನ ಒಂದು ಗೈಡ್ ಮಾಡುವಂಥದ್ದು ಸರಿಯಾಗಿರೋ ದಾರಿಯಲ್ಲಿ. ಅದು ಬಿಟ್ಟು ಹಣೆ ಬರೋ ಚೇಂಜ್ ಮಾಡೋದು, ನಿಮ್ಮನ್ನು ಕೋಟ್ಯಾಧಿಪತಿ ಮಾಡೋದು, ನಿಮಗೆ ಅಷ್ಟೈಶ್ವರ್ಯಗಳು ಬರೋ ತರ ಮಾಡೋದು ಜ್ಯೋತಿಷಿ ಕೆಲಸ ಅಲ್ಲ. ನಿಮಗೆ ನಿಮ್ಮ ಒಂದು ಜಾತಕದಲ್ಲಿ ಯಾವ ತರದ ಒಂದು ಪಾಸಿಬಿಲಿಟೀಸ್ ಇದೆ ಅಂತ ತಿಳಿಸೋದು ಜ್ಯೋತಿಷ ಕರ್ತವ್ಯ. ಸೊ ಇಷ್ಟು ವಿಚಾರಗಳಿದೆ. ಸೊ ಈಗ ನಾವು ನಿಮ್ಗೆ ಈ ತರ ಜಾತಕವನ್ನು ತೋರಿಸ್ಕೊಬೇಕಾಗಿದ್ರೆ ಭೈರವಿ ಅಷ್ಟೋದಲ್ಲಿ ನೀವು ಇದನ್ನ ಬುಕ್ ಮಾಡಬಹುದು. ಮಕರ ರಾಶಿ 2026 ಮಾರ್ಚ್ 15ನೇ ತಾರೀಕಿನ ನಂತರದಲ್ಲಿ ಮಕರ ರಾಶಿಯಲ್ಲಿ ಹುಟ್ಟಿದಂತವ್ರಿಗಿರುವಂತಹ ಪಾಸಿಟಿವ್, ನೆಗೆಟಿವ್ ಎರಡು ತರದ ಪ್ರೆಡಿಕ್ಷನ್ಸ್ ನಾವು ನೋಡೋಣ. ಮೊದಲನೇದಾಗಿ ನಾವು ನೆಗೆಟಿವ್ ನೋಡೋಣ. ಎರಡನೇ ಮನೆಯಲ್ಲಿರುವಂತ ರಾಹು ಬಂದು ಅನವಶ್ಯಕ ಖರ್ಚು. ನೀವು ಒಂದು ಯೂಶುವಲ್ ನೀವು ಸೇವಿಂಗ್ಸ್ ಮಾಡ್ತಾ ಇದ್ರೆ ಅನವಶ್ಯಕ ಖರ್ಚು ಸೇವಿಂಗ್ಸ್ ಅಂತ ತೆಗಿಬೇಕಾಗತ್ತೆ. ಇದ್ರ ಕಡೆ ಗಮನ ಇರ್ಲಿ. ಅನವಶ್ಯಕ ಖರ್ಚು ಎಲ್ಲ ಹೋಗುತ್ತೆ. ಒಂದು ಆರೋಗ್ಯದ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡಿರ್ತೀವಿ, ಆರೋಗ್ಯಕ್ಕೆ ಹಣ ಹೋಗ್ಬಿಡುತ್ತೆ. ಈ ತರ ಸಂದರ್ಭಗಳನ್ನ ಅವಾಯ್ಡ್ ಮಾಡಿ ಯಾವುದೇ ಕಾರಣಕ್ಕೂ ಅನವಶ್ಯಕ ಖರ್ಚುಗಳನ್ನ ಮಾಡಬೇಡಿ. ಕಣ್ಣಿನ ಆರೋಗ್ಯದ ಕಡೆ ಜೋಪಾನವಾಗಿರಿ. ಕುಟುಂಬದಲ್ಲಿ ಒಡಕು ಕಿರಿಕಿಗಳು ಮೂಡುತ್ತೆ. ಏನಾದ್ರೂ ಒಂದು ಸಣ್ಣ ಕಾರಣಕ್ಕೆ ಕುಟುಂಬದಿಂದ ಹೊರಗಡೆ ಬರೋ ಸಾಧ್ಯತೆ ಇರುತ್ತೆ. ನೀವು ಜಾಗ್ರತೆಯಿಂದ ಇರಿ. ರಾಹು ಗ್ರಹ 2ನೇ ಮನೆಯಲ್ಲಿದ್ದಾಗ ಯೂಶುವಲ್ ಆಗಿ ಕುಟುಂಬದಲ್ಲಿ ಕಿರಿಕಿರಿಗಳನ್ನ ಆತ ಉಂಟು ಮಾಡ್ತಾನೆ. ಮಾತಿನ ಮೇಲೆ ಹಿಡಿತಾ ಇರಲಿ. ಈಗೇನಾಗುತ್ತೆ, ಸರ್ ಅಲ್ಲೇ ಬಹುಮಾನ ಸರ್, ನಾನು ಅಲ್ಲೇ ನೇರವಾಗಿ ಮಾತಾಡ್ಬಿಡ್ತೀನಿ ಅಂತಾರೆ. ಇವರಿಗೆ ಇಂಥವ್ರಿಗೆ ಸೆಲ್ಫ್ ಕಂಟ್ರೋಲ್ ಇರಲ್ಲ. ಯಾಕೆಂತಂದ್ರೆ ತಮ್ಮಂತ ಕಂಟ್ರೋಲ್ ಮಾಡ್ಕೊಳಕ್ ಆಗ್ದಲೆ ನೇರವಾಗಿ ಮಾತಾಡ್ತಿರ್ತಾರೆ. ನೇರವಾಗಿ ಮಾತಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಮಾತಾಡಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಸೊ ಒಬ್ಬ ಬುದ್ಧಿವಂತ ಆಗಿರೋ ವ್ಯಕ್ತಿ ಯಾವ್ದನ್ನ ಎಲ್ಲಿ ಮಾತಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಮಾತಾಡಬೇಕು ಅಂತ ತಿಳ್ಕೊಂಡಿರ್ತಾನೆ. ಮಾತಿನ ಮೇಲೆ ಹಿಡಿತಾ ಇರ್ಲಿ. ನೀವು ಎಲ್ಲೇ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಮಾತಿನ ಮೇಲೆ ಹಿಡಿತಾ ಇರ್ಬೇಕು. ಸಡನ್ ಆಗಿ ಒದರೋದ್ರಿಂದ ಯಾವುದೇ ತರದ ಲಾಭ ಇಲ್ಲ. ತಾಳ್ಮೆಯಿಂದ ನೋಡಿ, ಓಡೋನಿಗಿಂತ ನಡೆಯೋನ್ ದೂರ ನಡೀತಾನೆ ಅಂದ್ರೆ ಒಂದು ಚೈನೀಸ್ ಗಾದೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಹೇಳೋದಾದ್ರೆ ನಿಧಾನವಾಗಿ ಪ್ಲಾನೆಡ್ ಆಗಿ ಹೋಗೋದ್ರಿಂದ ಸಕ್ಸಸ್ಫುಲ್ ಆಗ್ತೀರಾ. ಕೋಪವನ್ನು ಬಿಡಿ, ಹಾರ್ಶ್ ಆಗಿ ಮಾತಾಡೋದನ್ನ ಬಿಟ್ಬಿಡಿ. 2-3 ಗ್ರಹಗಳಿದೆ ಜಾತಕದಲ್ಲಿ. ಏನಾದ್ರು ನಿಮ್ಗೆ 2ನೇ ಮೇಲೆ ಕುಜ ಗ್ರಹ ಇದೆ ಅಂದ್ರೆ ಕೇರ್ಫುಲ್ ಆಗಿ ನೀವು ಇರಬೇಕಾಗತ್ತೆ ವೆನ್ ಇಟ್ ಕಮ್ಸ್ ಟು ದ ಕಮ್ಯುನಿಕೇಶನ್. ಇದೊಂದು ಮಕರ ರಾಶಿಯವರಿಗೆ ಪ್ರಾಪರ್ಟಿ ಖರೀದಿಗೆ ಅವಕಾಶ ಉಂಟಾಗುತ್ತೆ. ಗೌರ್ಮೆಂಟ್ ಜಾಬ್ ಆಕಾಂಕ್ಷಿಗಳಿಗೆ ಅನುಕೂಲ ಆಗಿ ಬಂದ್ಬಿಡುತ್ತೆ. ಇಂಟರ್ವ್ಯೂ ಕೊಟ್ಟವರಿಗೆ ಜಾಬ್ ಅಲ್ಲಿ ಹೊಸ ವಿಚಾರಗಳನ್ನ, ಹೊಸ ಜಾಬ್ಗೆ, ಹೊಸ ಪ್ಲೇಸ್ಗೆ ಟ್ರೈ ಮಾಡ್ತಿರೋರಿಗೆ ಅನುಕೂಲ ಆಗುತ್ತೆ.
ಆಮೇಲೆ ಧಾರ್ಮಿಕ ಕೆಲಸಗಳು ಹೆಚ್ಚಾಗತ್ತೆ ಮಕರ ರಾಶಿಯವರಿಗೆ. ರಾಶಿಯಾಧಿಪತಿ 3ನೇ ಮನೆ ಇರುವಂತದ್ದು, ಲಗ್ನ ಕೂಡ ಅದೇ ಆಗಿದ್ರೆ ವಿಪರೀತ ಸಂಚಾರ, ಅನಾವಶ್ಯಕ ಸಂಚಾರ ನಿಮಗೆ ಅನುಕೂಲ ಆಗಲ್ಲ. ಆಮೇಲೆ ವಿವಾಹ ಮಾತ್ರ ಖಂಡಿತವಾಗಲು ಪ್ರಾಪ್ತಿ ಆಗುತ್ತೆ. ಎಂಗೇಜ್ಮೆಂಟು, ಆಮೇಲೆ ತುಂಬಾ ಚೆನ್ನಾಗಿ ಒಂದು ವಿವಾಹ ಯಾವುದೇ ಒಂದು ಅಡ್ಡಿ ಆತಂಕ ಇಲ್ಲದೆ ನಡೆದ್ಬಿಡುತ್ತೆ. ಸರಾಗವಾಗಿ ಕ್ರಿಯೇಟ್ ಆಗ್ಬೋದು, ಅನುರೂಪನಾಗಿರುವಂತಹ ಸಂಬಂಧ ಬರ್ಬೋದು. ಅಷ್ಟಮದಲ್ಲಿ ಕೇಸ್ ಇರುವುದು ಪೂರ್ವಿಕ ಸ್ವತ್ತು, ಅಂದ್ರೆ ಪಿತ್ರಾರ್ಜಿತ ಸ್ವತ್ತಿಗೆ ಸಂಬಂಧಪಟ್ಟಂತಹ ಕಿರಿಕಿರಿಗಳು ಕ್ರಿಯೇಟ್ ಆಗುತ್ತೆ. ಸಾಲದಿಂದ ಹೊರಗಡೆ ಬರೋದಕ್ಕೆ ಮಾರ್ಗ ಸಿಗಲ್ಲ. ಜಾಗ್ರತೆಯಾಗಿ ಇರಬೇಕು. ಸಾಲವನ್ನು ಹೆಚ್ಚು ಮಾಡ್ಕೋಬೇಡಿ, ಯಾವ ಇನ್ವೆಸ್ಟ್ಮೆಂಟ್ಗಳು ಮಾಡಬೇಡಿ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ಒಳ್ಳೆ ಟೈಮ್ ಬರಲಿ. ಬಟ್ ನಾವು ಟೈಮ್ ಕೊಟ್ಟಷ್ಟು ಮನಸ್ಸು ಪ್ರಶಾಂತವಾಗುತ್ತೆ, ಸರಿಯಾಗಿರುವಂತಹ ಡಿಸಿಷನ್ ನಾವು ತಗೋಬಹುದು. ಸೊ ಇಷ್ಟು ವಿಚಾರಗಳು ಮಕರ ರಾಶಿಯವರಿಗೆ ಸಂಬಂಧಪಟ್ಟಿದ್ದು.